20 ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ನಗರದಲ್ಲಿ ಶನಿವಾರ ಮಾತೃಭೂಮಿ ಯುವಕ ಸಂಘ ಲಕ್ಷ್ಮೀನಗರ ಬಾಗಲಕೋಟೆ ಇವರ ಆಶ್ರಯದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿಜಯಪುರ ಶಾಸಕ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಯತ್ನಾಳರ ಬೆಂಕಿ ಭಾಷಣಕ್ಕೆ ಅಭಿಮಾನಿಗಳು ಕೇಕೆ ಹಾಕಿ ಸಂಭ್ರಮಿಸಿದರು. ಸಂಗೊಳ್ಳಿ ರಾಯಣ್ಣ ಅವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ ಜೈ ಶ್ರೀರಾಮ್. ಬಾಗಲಕೋಟೆಯ ಐತಿಹಾಸಿಕವಾದಂತಹ ಹಿಂದೂ ಮಹಾಗಣಪತಿ ಮಾತೃಭೂಮಿ ಯುವಕ ಮಂಡಳಿ ವತಿಯಿಂದ ಇವತ್ತಿನ 11ನೇ ದಿವಸ ಅನಂತ ಚತುರ್ದಶಿಯ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಆತ್ಮೀಯರಾದಂಥ ಶ್ರೀ ಅಶೋಕ್ ಲಿಂಬಾಳಿ ಅವರೇ, ಶ್ರೀ ಗಣೇಶ್ ಜಿಲ್ಲಾಳ್ ಅವರೇ, ರವಿ ಲಮಾಣಿ ಅವರೇ, ಆನಂದ ನಿರಂಜನ್ ಅವರು, ಯಾರು ಸೆಟ್ಕೋಬಾರ್ದಂತ ಈ ಗಜಾನನ ಉತ್ಸವ ಮಂಡಳಿಯ ಅಧ್ಯಕ್ಷರಾದಂತ ಶ್ರೀ ಚಂದ್ರು ರಾಮೋಡಿಗಿ ಅವರೇ, ಪ್ರಕಾಶ್ ನಿರಂಜನ್ ಅವರೇ, ರಾಹುಲ್ ಕುಮಾರ್ ಅವರೇ, ಎಲ್ಲ ಗಜಾನನ ಮಂಡಳಿ ಎಲ್ಲ ನನ್ನ ಪದಾಧಿಕಾರಿಗಳೇ, ಬಂಧುಗಳಲ್ಲಿ ಬಾಗಲಕೋಟೆಯ ಎಲ್ಲ ಯುವಕರೇ, ಹಿರಿಯರೇ, ಅಣ್ಣ ತಮ್ಮಂದರೇ, ಪತ್ರಕರ್ತರೇ, ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು, ಯಾಕಂದ್ರೆ ಅವರು ದೇಶಕ್ಕೆ ತೊಂದರೆ ಮಾಡಬಾರ್ದು ಅಂತ ಹೇಳಕ್ಕೆ. ನಿನ್ನೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ಇವತ್ತು ನಮ್ಗೆ ಸುಮ್ಮನೆ ಕೊಡಬೇಕು. ವಿಧಾನಸಭೆಯೊಳಗೆ ಹೇಳೀನಿ, ಏನು ಇಲ್ಲ, ದಿನ 5 ಸಲ ಅವ್ರಿಗೆ ಕೇಳ್ತೀವಿ. ಗಣಪತಿ ಒಂದು 11 ದಿವಸ ಡಿಜೆ ಹಚ್ಚಿದ್ರೆ ಏನು ಬೇನೆ ಆಗ್ತದೆ ಬಾ ಮಕ್ಕಳು. ಇದು ಹಿಂದೂಸ್ತಾನ ಐತಿ, ಹಿಂದೂಗಳು ಹಬ್ಬ ಮಾಡಕ್ ಯಾವ ಮಗನ ಪರ್ಮಿಷನ್ ಬೇಕಾಗ. ಗಣಪತಿ ಕುಡಿಸೋರಿ, ಕುಡಿಸೋರಿ, ಡ್ಯಾನ್ಸ್ ಮಾಡೋರಿ, ಡಿಜೆ ಹಚ್ಚೋರಿ, ಈಗಿಂದು ಸರ್ಕಾರ ಪರ್ಮಿಷನ್ ಕೊಡ್ಲಿ. ಯಾರೇ ರಾಜ ಎಲ್ಲ ಜಾಕ್ಪಟ್ ರಾಜಗಳು, ನಮಗೆ ಒಂದು ಯಾವ ರಾಜ ನೋಡಲ್ಲ. ಭಾರತಕ್ಕೊಬ್ಬನೇ ರಾಜ, ರಾಜ. ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಅಡ್ಡಾಡ್ತಾ ಇದ್ದೀನಿ. ಯಾಕಂದ್ರೆ ಯಾವ ರಾಜಕಾರಣಿಗಳು ಗಣಪತಿ ಉತ್ಸವಕ್ಕೆ ಎಲ್ಲಿ ಕರೆಯುವುದಿಲ್ಲ, ರಾಜಕಾರಣಿಗಳನ್ನ ಕರೆಯುವುದಿಲ್ಲ. ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲಾ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು, ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣವರೆಗೆ ಯಾಕೆ ಕರೀಲಾಕತ್ತಾರ, ಮಾತಾಡ್ತೀನಿ ಅಂತ ಕರೀಲಾಕತ್ತಾರ. ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ಬೇಕು, ಎಲ್ಲರೂ ಬೇಕು. ಓಟ್ ಹಾಕದವ್ರು ಮೊದಲ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆಗೆ ಕೇಳಿದ್ರು, ಏನ್ ಮಿಸ್ಟರ್ ಏನೋ ಕಬ್ಬಿಗೆ ಹಾಕೊಂಡ್ರು ಓಟ್ ಬೇಡ ಅಂದಿತ್ತಲ್ಲ. ಮುಖ್ಯಮಂತ್ರಿಗಳಿಗೆ ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾ ಕಬ್ಬಿಗೆ ಹಾಕೊಂಡು ಯಾವ ಕೂಡ್ತಾರೆ ಈ ಟೊಪ್ಪಿಗೆಲ್ಲ ಅವರು ಓಟ್ ಬೇಡ ಅಂದಿದ್ದು ಖರೆ. ನಾನೇನು ನಿಮಗೆ ಅಂಜುವುದಿಲ್ಲ, ನಿಮ್ಮ ಉಪಮುಖ್ಯಮಂತ್ರಿಗೆ ಅಂಜುವುದಿಲ್ಲ, ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಅಂಜುವುದಿಲ್ಲ. ಹಂಗಾದ್ರೆ
ನೀವು ಕರ್ನಾಟಕದ ಮುಖ್ಯಮಂತ್ರಿ ಹಂಗಾಗ್ತೀರಿ ಯತ್ನಾಳ್ ತಂದ್ರು ಕಪಿಗೆ ರಹಿತ ಹಿಂದೂಗಳ ಓಟಿನಿಂದ ಕರ್ನಾಟಕದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥದ್ದು ಇಡೀ ಪ್ರತಿಯೊಂದು ಮನೆ ಸಹಿತ ಜನ ನಿರ್ಣಯ ಮಾಡ್ಯಾರ. ನಾನಲ್ಲ, ಜನರ ಬಾಯಾಗ ಒಂದ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಾಗ ಬತ್ತು ಅವ್ರು ಪ್ರಧಾನಮಂತ್ರಿ ಆದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಇಡೀ ದೇಶದ ಜನ ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಈಗಾಗಲೇ ಡಿಸೈಡ್ ಮಾಡಿ ದೇಶಕ್ಕೆ ಗಟ್ಟಿ ನಿರ್ಣಯ ತಗೊಂಡ ಪ್ರಧಾನಮಂತ್ರಿ ಕರ್ನಾಟಕವನ್ನು ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ? ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮಿ ಪಟಕ ಸುತ್ತಲಕ್ ಹೋದ್ರೆ ಹಿಂಗ್ ತೋಣ್ ಹಿಂಗ್ ಹೋಗಿತಾರೆ. ನೋಡಿದ್ರಲ್ಲ ಹಂಗ ಯಾರು ಹಾಲು ಮತ ಇರ್ಲಿಕ್ಕಂದ್ರೆ ಇವರಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು. ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನ್ಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಸಿದ ಮ್ಯಾಗನೆ ನೀರಿನ ಚರ್ಗಿ ತುಂಬಿರ್ತೀವಲ್ಲ, ಹೌದಿಲ್ಲ? ಇಂಥ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ ನನಗೇನಾರು ಈ ಪ್ರಶ್ನೆ ಬಂದಿತ್ತಂದ್ರೆ ಮುಂದಿನ ಜನ್ಮದಾಗ ಏನಾಗಿ ಹುಡ್ತೀನಿ ಅಂದ್ರ ಹಿಂದೂ ಆಗಿ ಹಾಲು ಮತದಾಗ ಹುಟ್ಲಿ, ಪವಿತ್ರವಾದರೆ ಹುಟ್ಲಿ, ಆಗ ಹಿಂದೂ ಆಗಿ ಹುಡ್ತೀನಿ ಅಂತ ಮಾತಾಡ್ತೀನಿ. ಒಂದು ವೇಳೆ ಇವತ್ತು ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ, 25 ಏನ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗೆ ನಾವು ಹೇಳಿದ್ದೆ, ಏನ ನಾವು ಒಂದೇ ದಿವಸ ಕೂಡಿಸ್ಬೇಕಂತ ಮಾಡಿದ್ರು, ಅಷ್ಟೇ ಒಂದೇ ದಿವಸ ಗಣಪತಿ ಮುಂಜಾನೆ ಕೂಡಿಸೋದಂತ ಸಂಜೆ ಕೂಡಿಸೋದು. ನಾಳೆ ಬೊಮ್ಮಾಯಿ ಸಾಹೇಬ್ರ ಎಲ್ಲಿ ಆಲ್ಮಟ್ಟಿಗೆ ಬಂದಿದ್ರು ಇದ್ರ ಗಂಗಾ ಪೂಜೆಗೆ. ನೀವು ಹೇಳ್ದಂಗೆ ಕೇಳಕ್ಕೆ ನಾವು ಹಿಂದೂಗಳು ತಯಾರಿಲ್ಲ. ನಮ್ಮ ವರ್ಷಕ್ಕೆ ಕೂರಿಸ್ತೀವಿ, 11 ವರ್ಷಕ್ಕೆ ಕೂರಿಸ್ತೀವಿ, 21 ವರ್ಷಕ್ಕೆ ಕೂರಿಸ್ತೀವಿ. ನೀವು 5 ಮಂದಿ ತರಬೇಕು, ಹಿಂಗೆ ಹೋಗ್ಬೇಕು ಇಲ್ಲ. ಹಚ್ಚವ್ರು ಡ್ಯಾನ್ಸ್ ಮಾಡೋರು ಏನೋ ಬಿಜಾಪುರ ಹೇಳ್ದ, ಗಣಪತಿ ಕಳ್ಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂಗಳು ಕುಡುದು ಇದು ಕಿರ್ಚಾದಿ ದಂಧೆ ಮಾಡಿ ಅಶಿಸ್ತಿ ನಡ್ಕೋತಾರ. ಅದು ನಮ್ಮ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದವ. ನಾವು ನೀವು ಒಂದೇ ಮಾತು ಹೇಳಿದೆ, ಹೌದಪ್ಪ, ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡಿದಿರ್ಬೋದು, ಏನೋ ದಂಧೆ ಮಾಡಿರ್ಬೋದು, ಆದ್ರೆ ಮತ್ತೊಬ್ಬರ ಮನೆ ಮ್ಯಾಗ ಕಲ್ಲು ಹೋಗಿವಂತವ್ರು ನಮ್ಮ ತಪ್ಪಿಸೈತಿ. ನಮ್ಮಲ್ಲಿ ದೇಶದ್ರೋಹಿ ಘೋಷಣೆ ನಮ್ಮ ಮಂದಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ಯಾಲೆಸ್ತಾನ್ ಜೆಂಡಾ ಹಾರಿಸಂತ ಮಕ್ಕಳು, ಇಸ್ರೇಲ್ ಹೊಡೆದು 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 ಖತಮ್. ಇಸ್ರೇಲ್ ಮಕ್ಕಳ ನೀವೆಲ್ಲರೂ ಪ್ಯಾಲೆಸ್ತಾನ್ ಜೆಂಡಾ ಹಾರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತ. ಅದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ಪ್ಯಾಲೆಸ್ತಾನ್ ಜೆಂಡಾ ಯಾರು ಹಾರಿಸಾರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು. ಹೌದಲ್ಲ? ನಾಳೆ 2028ಕ್ಕೆ ನಮ್ದೇ ಸರ್ಕಾರ ಬರುವುದು. ಯಾರೇನ್ ಬೇಕಾದಲಕ್ಕ ಹೊಡೆಯಲಕ್ಕ ನಾಳೆ ಸರ್ಕಾರದಾಗ ಇರೋರು. ಅದಕ್ಕೆ ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ, ಯಾರ್ಯಾರು ಹಿಂದೂ ವಿರೋಧಿ, ಯಾರನ್ನೋ MLA ನ ಮುಖ್ಯಮಂತ್ರಿನ ಗೃಹ ಮಂತ್ರಿನ DCM ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಹೊಡಿದು, ಮುಗಿಸಿ ಕೊಡೋದು ಮಾಡ್ಲಕ್ ಹೋಗ್ಬೇಡ್ರಿ. ನಮ್ಮಲ್ಲಿ ನಾವು
ಓದ್ತೀವಲ್ಲ ನಮ್ಗೆ ಗೊತ್ತೈತಿ. ಆದ್ರೆ ಹಿಂದಿನ ಹಂಗಿರುವುದಿಲ್ಲ. ಹಿಂದಿನ ಹಂಗ 2028 ಮುಖ್ಯಮಂತ್ರಿ ಇರುವುದಿಲ್ಲ. ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ. ಅವಾಗ ಗಣಪತಿ ಮ್ಯಾಗ ಕಾಲ್ ಹೋಗದಂದ್ರ ಅವನ ಮನಿ ಸಾಪ್. ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತದೆ. ಹಟ್ಟೆ ಬಿಡುದು. ನಿಮ್ಮ ಅದೇ ಕಾರ್ಯಕ್ರಮದಾಗ ನಮ್ಮ ಅಪ್ಪ ಹಿಂದೂರಿ ನಿಮ್ ಕಲ್ ಹೋಗದಾನ. ಏನಾರು ತೊಂದರೆ ಮಾಡ್ಯಾನ. ನೀವು 5 ಸಲ ದಿನ ಒದರಿದ್ರು ಸುಮ್ಕೋತಾರ. ಇದೇನು ಹಿಂದೂಸ್ತಾನೋ ಪಾಕಿಸ್ತಾನ ಇದು? ನಾ ಹೇಳಿದ್ದು ಹೋದ ಇಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ, ಗಂಗಾವತಿ ಒಳಗೆ ಹೇಳಿದ್ದೆ, ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ, ಗಣಪತಿ ಕುಡಿಸ್ಲಾಕತ್ತಾರ. ಭಗವಾ ಜಂಡ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಲಾಕತ್ತಾರ. ಬಂಧುಗಳೇ, ನಾವೆಲ್ಲ ಒಗ್ಗಟ್ಟಾಗಿ ಇವ್ರು ಏನ್ ಮಾಡ್ತಾರ ಮಾಡಿ ಇನ್ನ 2 ವರ್ಷ ಐತರು. ಕೇಸ್ ಹಾಕ್ತಾರೆ. ನನ್ನ ಮ್ಯಾಗ ಅಂತ 70 ಕೇಸ್ ಹಾಕ್ಯಾರ. ಇವತ್ತು ಹೆಂಗ ತಕೊಂಡಲ್ಲ, ಇಲ್ಲಿ ಎಲ್ಲರ ಮ್ಯಾಗೂ ಕೇಸ್ ಅದ. ಇಲ್ಲೆಲ್ಲ ಯಾವ ಸಾಚಾಗಿ ರೇಖೆಗಳಿಲ್ಲ. ನಮ್ ಕೈಗೆ 2028 ಬಂದ್ರೆ ಇವತ್ತು ಹೆಂಗ್ DK ಶಿವಕುಮಾರ ಪೊಲೀಸ್ ಸ್ಟೇಷನ್ ಕಲ್ ಹೋಗದವ್ರು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದವ್ರ ಕೇಸ್ಗಳು ವಾಪಸ್. ನಾವ್ ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋನಪ್ಪ ಹಿಂದೂಗಳು? ನಾವ್ ಯಾರು ಪೊಲೀಸರಿಗೆ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಮಾಡಿವ? ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು? ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು? ನಮಗ್ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ? ನಮ್ ಸರ್ಕಾರ ಎಲ್ಲ ಹಿಂದೂಗಳ ಮೇಲೆ ಎಲ್ಲ ಕೇಸ್. ಇನ್ನೊಂದು 2 ವರ್ಷ ಇನ್ನೊಂದ್ ಸ್ವಲ್ಪ ಕೇಸ್ ಹಾಕೋರಿ. ನೀವೇನ ನಾನೇ ಇದಿಲ್ಲ, ನನ್ ಮ್ಯಾಗ ಹಾಕಿ ಹಾಕ್ತಾರ್ತಿಲ್ಲ. ಏನಾಗುದಿಲ್ಲ. ನಾವೇನ್ ತಪ್ಪು ಮಾತಾಡಿಯಪ್ಪ? ಈ ದೇಶನಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂತ ತಾಯ್ಗಂಡ್ ನನ್ನ ಮಕ್ಕಳಿಗೆ ಏನೋ ಮಾಡ್ಲಾರ್ದವ್ರು ಭಾರತ್ ಮಾತಾ ಕಿ ಜೈ ಅನ್ನೋರ್ ಮ್ಯಾಗ ಕೇಸ್ ಹಾಕ್ತೀರ? ಹಾಕ್ರಿ. ಪೊಲೀಸರು ತಪ್ಪಿಲ್ಲ, ಅವ್ರು ಏನ್ ಮಾಡ್ಬೇಕು? ನಾ MLA ಯತ್ನಾಳ್ ಬಾಳ ಮಾತಾಡ್ತಾನ, DSP ಏನ್ ಮಾಡಕತ್ತ DSP ಕೇಸ್ ಹಾಕ್ತಾರೆ. ಸ್ವಯಂ ಕೇಸ್ ಅಂತದೇನೋ ಏನ್ರಿ? ಅವರೇ ಅನ್ನೋ ದಿನ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ವಯಂ ಪ್ರೇರಿತ ಇಲ್ಲತ್ತ. ನಾವೇನೂ ಇಲ್ಲ, ಎಲ್ಲರೂ ಹಿಂದೂಗಳು ಒಂದ್ ಆಗಿದ್ದಕ್ಕೆ ಒಂದು ಕೇಸ್ ಆಗಲಿ. ಎಂತ ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ 2 ಸಲ ಕಾಳಪಾಣಿ ಆಯ್ತು ಬಂಧುಗಳೇ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ದಿನ 11 ಪೌಂಡ್ ಎಣ್ಣೆ ತೆಗಿಬೇಕು, ಎತ್ತಿನ ಗಾಣಿಗೆ ಸುತ್ತಿದ್ರು. ಒಂದೇ ರೂಮ್ನಾಗ ಶೌಚಾಲಯ. ಆ ಪುಣ್ಯಾತ್ಮ ಗಾಡಿ ಮ್ಯಾಗ ಬರೆದು ಅನೇಕ ಹಾಡುಗಳು ಬರೆದ್ರು, ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು. ಎಲ್ಲಿ ಗಾಡಿ ಮ್ಯಾಗ ಬರೆದು ನೆನಪಿಟ್ಕೊಂಡು ಹೊರಗೆ ಬಂದರು. ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ನಮ್ಮ ತಲೆಯಾಗ ಮೆದಲಿಲ್ಲ, ಮೊಳಕಾಲದಾಗ ಮೆಳಿದ್ದು ಒಬ್ಬ ಲೀಡರ್ ಅದಾನ ಈ ದೇಶನಾಗ. ಅಮೇರಿಕಾದಾಗ ಒಂದು ಅಂಥದ್ದು ಐತಿ, ಇಂಡಿಯಾದಾಗ ಒಂದು ಅಂಥದ್ದು. ಅದು ನಿನ್ನಿತನ ಅಮೇರಿಕಾದ ಎಷ್ಟು ಬೊಗಳ್ತಿತ್ತು ನೋಡೋದಿಲ್ಲ. ಇವತ್ತು ಮೋದಿ ಹಮ್ ಮಿತ್ರ ಹೇ ಫ್ರೆಂಡ್ಸ್. ಇದು ಏನು ಇದು ಆಗುದಿಲ್ಲ. ಇದು ಪ್ರಧಾನಮಂತ್ರಿ ಆಗೋದಿಲ್ಲ. ನಮ್ಮ ಕಡೆ ಗಾದೆ ಮಾತೈತಪ್ಪ, ಇದು ಪ್ರಧಾನಮಂತ್ರಿನೂ ಆಗೋದಿಲ್ಲ, ಲಗಣನೂ ಆಗೋದಿಲ್ಲ. ಇಂಥ 600 ಇದ್ದವ್ರನ್ನ ದೇಶದ ಕೊಳ್ಳಕ್ ಬರ್ತೈತೆ ಇಂಥ ದೊಡ್ಡ ದೇಶ. ಅದಕ್ಕೆ ಬಂಧುಗಳೇ, ವೀರ್ ಸಾವರ್ಕರ್ ನಮ್ಮ ಆದರ್ಶ. ಅವ್ರ ಬಗ್ಗೆ ಮಾತಾಡ್ತಾನೆ ಇವ. ಯಾರೋ ಮಹಾತ್ಮ ಗಾಂಧಿ ಸಂವಿಧಾನ ಬರೆದಂತೆ ಅಂತ ಪುಣ್ಯಾತ್ಮ. ಈ ತಲೆಯಾಗ ಏನಾರ ಆಯ್ತು, ಬದ್ನಿಕಾಯಿ ಇತ್ತು.
ಏನ್ ಯಾವ್ದಾರ ಸೆಗಣಿ ಐತೆ ಒಳಗೆ. ಸಂವಿಧಾನ ತಳಿ ಒಂದು ಪುಸ್ತಕ ಇಟ್ಕೊಂಡು ಹೇಗಾಡ್ತಾನೆ. ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಸಂವಿಧಾನ ಬರೆದಂತ ಪುಣ್ಯಾತ್ಮ, ಅವ್ರಿಗೆ ಅವರು ತಿರ್ಕೊಂಡಾಗ ದಿಲ್ಲಿಯಲ್ಲಿ 6 ಫೂಟ್ ಜಾಗ ಕೊಡ್ಲಿಲ್ಲ ಈ ಅಯೋಗ್ಯ ನೆಹರು. ಸಂವಿಧಾನ ಬರೀಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶ ಕೊಡಬಾರ್ದು ಅಂತೇಳಿ ನೆಹರುಂದಿತ್ತು. ಯಾವುದೋ ಒಬ್ಬ ವಿದೇಶದವ್ರು ಕೊಡ್ಬೇಕತ್ತಿತ್ತು. ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರೆ ಗಾಂಧಿಗೆ ಬುದ್ಧಿವಾದ ಹೇಳಿದ ಮ್ಯಾಗ ಬಾಬಾ ಸಾಹೇಬರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮನ್ ಮಾಡಿದ್ರು. ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇವ್ರ ಮಕ್ಕಳು ತಾವೇ ತಗೊಂಡ್ರು. ನೆಹರು ತಾನೇ ಯಾರು ಹಾಕೊಂಡು ಭಾರತದ ಪ್ರಧಾನಮಂತ್ರಿ, ಇಂದಿರಾ ಗಾಂಧಿ ತಾನೇ ಹಾಕೊಂಡು, ರಾಜೀವ್ ಗಾಂಧಿ ತಾನೇ ಹಾಕೊಂಡ, ತಾವೇ ಚಪ್ಪಾಳೆ ಹೊಡೆದ್ರು. ಕೇಳಿರೇನು ಎಲ್ಲರೂ ತಾನೇ ಪ್ರಧಾನಮಂತ್ರಿ. ನನ್ನಿಂದ ಮಾಲಾರ್ಪಣೆ. ಅದಕ್ಕೆ ಬಂಧುಗಳೇ, ಅಂಬೇಡ್ಕರ್ ಅಂತವ್ರಿಗೆ ಅವರ 1 ಎಕರೆ ಸಮಾಧಿ ಅದಾವ. ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ 2 ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವ್ರನ್ನ. ಅಂತ್ಯಕ್ರಿಯೆಗೆ ಮುಂಬೈಗೆ ತರಬೇಕಂದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರು ಮನೆಯವ್ರು ಮಾರಿ ವಿಮಾನದಾಗ ತಗೊಂಡು ಬಂದು, ಏರ್ ಇಂಡಿಯಾದಾಗ ತಗೊಂಡು ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು. ಇಂಥ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ಏನು ಮಾತಾಡಲಿಕ್ಕೆ ಏನು ನೈತಿಕತೆ ಇದೆ ರೀ? ಸಂವಿಧಾನ ಯಾರು ಬರ್ದಾರ ಅನ್ನೋದೇ ಗೊತ್ತಿಲ್ಲ. ನಾನು ಕನ್ಫ್ಯೂಷನ್. ನೀನು ಬರ್ಬರ್ತ ಸೋನಿಯಾ ಗಾಂಧಿ ಬರ್ದಾರ ಅಂದ್ರು ಅಡ್ಡಿಲ್ಲ. ಏನು ಇಲ್ಲ ಅಂದಾಗ ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಮಾಡ್ಕೋತ ಹೋಗು ಕಾಲಿಲ್ಲ. ಈಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ, ರೊಕ್ಕ ಎಲ್ಲರೂ ಗಣಪತಿ ಪಟ್ಟಿ ಕೊಡ್ತಾರ. ನಿನ್ನೆ ನಾನು ಅಗ್ರಿ ಬೊಮ್ಮಳ್ದಾಗ ಒಬ್ರು ಸ್ವಾಮಿಗಳು ಹೇಳಿದ್ರು, ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು 2 ಲಕ್ಷ ಕೊಡ್ತಾರ, ದಳದವರು 2 ಲಕ್ಷ ಕೊಡ್ತಾರ, ಬಿಜೆಪಿಯವರು 2 ಲಕ್ಷ ಕೊಡ್ತಾರ. ಮುಂದೆ ಕೆಲವೊಂದು ನಡಬರ್ಕೊಂದಿಟ್ಟು ಗಿರಾಕಿ ಬಂದಿರ್ತಾವ, ಗಣಿ ಪಣಿ ಮಾಡಿ ಅವತ್ತು ಸಾಮೂಹಿಕ ಲಗ್ನ ಪಗಣ ಮಾಡಿ ಅವೊಂದು 2 ಲಕ್ಷ ಕೊಡ್ತಾರೆ. ನಾನು ಏನ್ ಹೇಳಿದೆ, ಯಾರು ಸ್ಟೇಜ್ ಮ್ಯಾಗ ತಾಕತ್ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ, ಜೈ ಶ್ರೀರಾಮ್ ಅಂತಾರ, ಅವ್ರಿಗಟ್ಟೆ ಓಟ. ಎಲ್ಲಾರ್ದು ಕೊಟ್ಟು ತಗೋರಿ, ಎಲ್ಲ ಗಣಪತಿ ಪಟ್ಟಿ ತಗೋರಿ, ಡ್ಯಾನ್ಸ್ ಮಾಡ್ರಿ, ಎಲ್ಲ ಮಾಡಿ. ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗದನ, ಯಾವ ಗಣಪತಿ ಪರವಾಗಿ ನಮ್ಮ ಡಿಜೆಗೆ ತೊಂದರೆ ಮಾಡಿಸಲಾರಂತ ಆಫೀಸರ್ನೇ ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರು ಆದ ಕುಮಾರಸ್ವಾಮಿ ಹಿರೇಮಠ ಮತ್ತು ಅರವಿಂದ ಲಿಂಬಾವಳಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಪ್ರವೀಣ್ ಹಿರೇಮಠ್, TV20 ಕನ್ನಡ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.